ಪ್ಲಾನ್ ಅನ್ನ ಹೇಗ್ ಮಾಡೋದು? ಭವಿಷ್ಯನೇ ಇಲ್ಲ ಅಂದ್ಕೊಂಡಿರೋರ್ಗೆ ಪ್ಲಾನ್ ಅಂದ್ರೆ ಏನು ಅಮ್ಮ? ಭವಿಷ್ಯ ಇಲ್ಲ ಅಂತ ಅಂದ್ಕೊಳ್ಳೋದಲ್ಲ. ಈಗ ಯೋಗಿಗಳಿಗೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಇಲ್ಲ ಅಂತೀವಿ. ಇಲ್ಲ ಅಂದರೆ ಅವರು ಆ ರೀತಿ ನೋಡಲ್ಲ ಅಂತ. ಯೋಗಿಗಳಿಗೆ ಭವಿಷ್ಯ ಇಲ್ಲ ಅಂತಲ್ಲ, ಆ ಭವಿಷ್ಯ ಇಟ್ಕೊಂಡು ಅವ್ರು ಕೆಲಸ ಮಾಡಲ್ಲ. ಭವಿಷ್ಯದ ಒಂದು ಕಲ್ಪನೆ ಅವ್ರಿಗಿಲ್ಲ. ಅವರು ಪ್ರತಿಯೊಂದೂ ಪಾಸ್ಟು ಫ್ಯೂಚರ್ ಇಲ್ಲದೆ ಕಾಲಾತೀತರಾಗಿ ಪ್ರತಿ ಕ್ಷಣ ಅವರು ಫ್ಯೂಚರ್ ಕ್ರಿಯೇಟ್ ಮಾಡ್ತಾರೆ. ಇವತ್ತಿರೋದ್ರಿಂದ ಇವತ್ತು ಹೇಗಿದ್ದಾರೆ ಅದರ ಮೇಲೆ ಭವಿಷ್ಯ ಸೃಷ್ಟಿ ಆಗುತ್ತೆ. ಆ ರೀತಿ ಅವ್ರು ಇರ್ತಾರೆ. ಅದರ ಮೇಲೆ ಭವಿಷ್ಯ ಇಲ್ಲದೆ ಇರೋರು ಅಂತ. ಹಾಗೆ ಅಂದರೆ ಅವ್ರಿಗೆ ಪ್ಲ್ಯಾನ್ ಇಲ್ಲ ಅಂತಲ್ಲ. ಅವ್ರು ಯಾವ ರೀತಿ ಇವತ್ತು ಬದುಕ್ತಾರೆ ಅದು ನಾಳೆಗೆ ಪ್ಲ್ಯಾನ್ ಆಗೋಗಿರುತ್ತೆ. ಹಾಗಂದರೆ ಅರ್ಥ, ಯಾರು ಕಾಲಾತೀತರೋ ಅವರು ಕಾಲವನ್ನು ಡಿವೈಡ್ ಮಾಡಲ್ಲ. ಕಾಲಕ್ಕೂ ಮೀರಿ ಇರೋರಿಗೆ ನಿನ್ನೆ ಇವತ್ತು ನಾಳೆ ಅನ್ನೋದು ಸೆಪರೇಷನ್ ಇಲ್ಲ. ಅವರು ತುರ್ಯಾವಸ್ಥೆಯಲ್ಲಿ ಇರ್ತಾರೆ. ಈ ಮೂರಕ್ಕೂ ಮೀರಿದ ಸ್ಥಿತಿ ಅದು. ಅವರು ಮೂರಕ್ಕೂ ಸಾಕ್ಷೀಭೂತವಾಗಿರ್ತಾರೆ. ಅದರಿಂದ ಅವರಿಗೆ ಈ ಕ್ಷಣದಲ್ಲಿ ಎಲ್ಲವೂ ಸಮಗ್ರವಾಗಿ ದೃಷ್ಟಿ ಇರುತ್ತೆ. ನಿನ್ನೆ ಇವತ್ತು ನಾಳೆ ಸೇರಿದೆ ಅವರಿಗೆ. ಆಗೋಗಿದ್ದು, ಆಗ್ತಾ ಇರೋದು, ಮುಂದಾಗೋದು ಸೇರಿದೆ ಅವರಿಗೆ. ಅವರು ಹೋಲ್ ಸಮಗ್ರ ದೃಷ್ಟಿಯಿಂದ, ಸಮ್ಯಕ್ ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ ಅವರು ನೋಡೋದ್ರಿಂದ, ಅವರು ಪೂರ್ತಿ ನೋಡೋದ್ರಿಂದ ಅವ್ರ ಪ್ಲ್ಯಾನ್ನಲ್ಲಿ ಈಗ ಏನು ಆಗಬೇಕು ಅನ್ನೋದು, ಏನು ಆಗಿದೆ ಅನ್ನೋದು, ಇವಾಗ ಏನು ನಾನು ಮಾಡಬೇಕು ಅನ್ನೋದು ಮೂರರ ಅರಿವು ಇರುತ್ತಮ್ಮ. ಅದರಿಂದ ಹೇಳೋದು, ನಾವು ನಾಳೆಗೆ ಫ್ಯೂಚರ್ಗೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದಲ್ಲ. ಇವತ್ತು ನೀವು ಯಾವ ರೀತಿ ಬದುಕ್ತೀರಾ, ನಿಮ್ಮ ಇಂಟೆನ್ಷನ್ ಏನು, ನಿಮ್ಮ ಇವತ್ತು ಯಾವ ರೀತಿ ಇರಬೇಕು ಅಂದ್ಕೊಂಡಿದ್ದೀರಾ, ನೀವು ಇವತ್ತಿನ ಪ್ಲ್ಯಾನ್ ಏನು, ಇವತ್ತಿನ ಶೆಡ್ಯೂಲ್ ಏನು, ಇವತ್ತು ಏನೇನು ಕೆಲಸಗಳನ್ನ ಮಾಡ್ತೀರಾ ಅದು ನಿಮಗೆ ಗೊತ್ತಿದೆ. ಅದು ಹೇಳಲ್ಲ, ನೀವು ಮಾಡ್ತಾ ಹೋಗ್ತೀರ. ಇವತ್ತು ನಿಮ್ಮದು ಪ್ಲ್ಯಾನು ಆಲ್ರೆಡಿ ಎಕ್ಸಿಕ್ಯೂಟ್ ಆಗೋಗಿದೆ, ಮಾಡ್ತಾ ಹೋಗ್ತೀರಾ. ಅದು ಆಗ್ತಾ ಹೋಗುತ್ತೆ. ನಾಳೆ ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ಇವತ್ತು ನೀವು ಮಾಡಿದ್ದೆ, ಇವತ್ತು ಹಾಕಿದ್ದೆ ಬೀಜ ನಾಳೆ ಮೊಳಕೆ ಬರೋಕ್ಕೆ, ನಾಳೆ ಮೊಳಕೆ ಬಂದಿದ್ದೇನೆ ನಾಡಿದ್ಗೆ ಹೂ ಕೊಡೋಕ್ಕೆ, ಹಣ್ಣು ಕೊಡೋಕ್ಕೆ, ಫಲ ಕೊಡೋಕ್ಕೆ. ಭವಿಷ್ಯವೆಲ್ಲವೂ ಕೂಡ ನನ್ನ ಕೈಲೇ ಇದೆ. ನಾನು ಇವತ್ತು ಹೇಗಿರ್ತೀನಿ ಅನ್ನೋದು ಭವಿಷ್ಯ ಇಲ್ಲ ಅಂತಲ್ಲ. ಈ ಮೊಮೆಂಟಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ, ಪ್ಲ್ಯಾನಿಂಗ್ ಆಗ್ತಾಯಿದ್ರೆ ಈ ಮೊಮೆಂಟಲ್ಲಿ ಅಲ್ಲಿ ಸಂಕಲ್ಪವೂ ಇರುತ್ತೆ, ಅಲ್ಲಿ ಮಾಡುವಾಗ ಭಾವನೆಯೂ ಇರುತ್ತೆ, ಅವನ ಉದ್ದೇಶವೂ ಇರುತ್ತೆ, ಎಲ್ಲವೂ ಇರುತ್ತೆ. ಆ ಟೋಟಲ್ ಆ ಭಾವನೆಯಿಂದ ಅವನು ಮಾಡೋದು ಏನಿದೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಅವನು ಈ ಕ್ಷಣದಲ್ಲಿ ಪ್ಲ್ಯಾನ್ ಮಾಡಿದ್ರೆ 100% ಪ್ಲ್ಯಾನಿಂಗ್ನಲ್ಲಿ ಇರ್ತಾನೆ. 100% ಪ್ಲ್ಯಾನಿಂಗ್ ಈಸ್ ಹಿಂದೆ ಆಗಿದ್ದು ಅನುಭವ, ಇವತ್ತು ಆಗ್ತಾ ಇರೋದರ ಅನುಭವ, ನಾಳೆಗೆ ಫಲಿತಾಂಶ ಇದೆ, ನಾಳೆ ಅದರ ಎಫೆಕ್ಟ್ ಇದೆ ಅನ್ನುವ ಪರಿಜ್ಞಾನದಿಂದ ಅವನು ಮಾಡ್ತಾ ಇರೋದ್ರಿಂದ ಅವನಿಗೆ ಭವಿಷ್ಯ, ಅವನಿಗೆ ಹೀ ಈಸ್ ಅಹೆಡ್ ಆಫ್ ಟೈಮ್, ಬಿಯಾಂಡ್ ಟೈಮ್. ಹೀ ನೋಸ್ ಅದು ರಿಸಲ್ಟ್. ಅದು ನಾಳೆ ಬಗ್ಗೆ ಅವನು ಚಿಂತೆ ಮಾಡಬೇಕಾಗಿಲ್ಲ. ಆಲ್ರೆಡಿ ಅವನಿಗೆ ನಾಳೆದು ಜೀವನ ಪ್ರಾರಂಭ ಆಗೋಗಿದೆ. ಅದು ನಿಲ್ಲೋದೇ ಇಲ್ಲ. ಯಾರು ಜ್ಞಾನಿಗಳು ಅವರ ಜೀವನ ನಿಲ್ಲೋದೇ ಇಲ್ಲ, ಆಗ್ತಾ ಇರುತ್ತೆ. ಹುಟ್ಟು ಕೂಡ ಆಗ್ತಾ ಇರುತ್ತೆ, ಸಾವು ಆಗ್ತಾ ಇರುತ್ತೆ, ಅದಕ್ಕೂ ಅಂಟ್ಕೊಳ್ಳಲ್ಲ. ಅಂದಮೇಲೆ ನಿನ್ನೆಗೂ ನಾಳೆಗೂ ಏನು ಅಂಟ್ಕೊಳ್ಳಲ್ಲ ಅವರು. ಪರಿಪಾಲನಾ ಶಕ್ತಿಯನ್ನ ನಮ್ಮಲ್ಲಿ ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅಮ್ಮ? ಪರಿಪಾಲನಾ ಶಕ್ತಿನ ಹೆಚ್ಚಿಸ್ಕೊಳ್ಳೋಕ್ಕೆ ನಮಗೆ ಆವಾಗಲೇ ಹೇಳ್ದಂಗೆ 2 ಸೈಡ್ ಗೊತ್ತಿರಬೇಕು. ಸೃಷ್ಟಿಗೂ ಮತ್ತು ಲಯಕ್ಕೂ ಅರ್ಥ ಗೊತ್ತಿರಬೇಕು. ಆವಾಗ ಬೇಡದೇ ಇರೋದನ್ನೆಲ್ಲನೂ ನಾವು ಸುಲಭವಾಗಿ ಲೆಟ್ ಗೋ, ಇದು ನಮ್ಗೆ ಉಪಯೋಗ ಇಲ್ಲ, ಲೆಟ್ ಗೋ, ಇದನ್ನು ಹಿಡ್ಕೊಂಡು ಪ್ರಯೋಜನ ಇಲ್ಲ, ಲೆಟ್ ಗೋ ಅಂತ ಬಿಡ್ತಾ ಇರ್ತೀವಿ. ಯಾವುದು ಬೇಕೋ ಅವಶ್ಯಕತೆ ಇರೋದನ್ನು ನಾವು ಉದ್ದೇಶಪೂರ್ವಕವಾಗಿ ಮಾಡೋಕ್ಕೆ ಹೋಗ್ತೀವಿ. ನಮಗೆ ಮಾಡ್ತಾ ಇರೋದು ಬಿಡ್ತಾ ಇರೋದು ಎರಡೂ ನಮಗೆ ಗೊತ್ತಿವಾಗ.
ಅದು ಮಾಡಿದ್ರೇ ನಾವು ಇರೋಕ್ಕಾಗೋದು. ಬದುಕುವುದೇ ಮೇಂಟೆನೆನ್ಸ್, ಸರಿಯಾಗಿ ಜೀವನ ಮಾಡೋದೇ ಮೇಂಟೆನೆನ್ಸ್, ನನ್ನ ಮನಸ್ಥಿತಿನ ಸಮತೋಲನದಲ್ಲಿ ಇಟ್ಕೊಳ್ಳೋದೇ ಮೇಂಟೆನೆನ್ಸು. ಈ ಬದುಕು ಹುಟ್ಟು ಸಾವಿನ ಮಧ್ಯೆ ಇರುವ ಬದುಕೇ ಮೇಂಟೆನೆನ್ಸ್. ಹುಟ್ಟು ಎಲ್ಲದರ ಕ್ರಿಯೇಟಿವ್ ಪವರ್. ಯಾವತ್ತೋ ಒಂದಿನ ಜನ್ಮ ತಗೊಳ್ಳೋದು ಮಾತ್ರ ಹುಟ್ಟಲ್ಲ. ನಮ್ಮ ಭಾವನೆ ಒಂದು ಹುಟ್ಟಿದ್ರೆ ಒಳಗಡೆ ಅದೊಂದು ಹುಟ್ಟು. ನಮ್ಮಲ್ಲಿ ಒಂದು ಯೋಚನೆಗಳು ಬಂದರೆ ಅದೊಂದು ಹುಟ್ಟು. ನಮಗೊಂದು ಐಡಿಯಾ ಬಂದರೆ ಅದೊಂದು ಹುಟ್ಟು. ಏನು ನಮ್ಮಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ ಸದಾ ಉದಿತವಾಗ್ತಾ ಇರುತ್ತೆ, ಹುಟ್ಟು ನಡೀತಾನೇ ಇರುತ್ತೆ. ಅದೇ ರೀತಿ ಎಷ್ಟೊಂದು ಅಲ್ಲಲ್ಲೇ ಹೋಗ್ತಾ ಇದೆ, ಮರ್ತು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ, ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದ್ದಾರೆ, ಮರ್ತು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಇದು ಕೂಡ ನಮ್ಮ ಕೈನಲ್ಲಿಲ್ಲ. ಯಾವುದು ನಮಗೆ ಇವತ್ತಿನಿಗೆ ಉಪಯೋಗಕ್ಕೆ ಬರಲ್ಲ, ಇವತ್ತು ಉಪಯೋಗಕ್ಕೆ ಬರಲ್ಲ, ಅವ್ರು ನಮ್ಮ ಪಾಲಿಗಿಲ್ಲ. ನೆನ್ನೆ ಇದ್ದಿರ್ಬೋದು ಅವರು, ಇವತ್ತು ಅವರು ಬೇಕಿಲ್ಲ. ನೆನ್ನೆ ಹೋಮ ಮಾಡುವಾಗ ಭಟ್ರು ಬೇಕಿತ್ತು, ಇವಾಗ ಭಟ್ರು ಬೇಕಿಲ್ಲ. ಆಯಾ ಕೆಲಸ ಮಾಡುವಾಗ ಅವ್ರವ್ರು ಬರಬೇಕು, ಆ ಕೆಲಸ ಆಗಬೇಕು. ಬಿಟ್ಬಿಡ್ತೀವಿ ನಾವು ಅವ್ರನ್ನ. ನೆನ್ನೆ ಹೋಮ ಚೆನ್ನಾಗಿ ಮಾಡಿದ್ರು ಅಂತ ಅವ್ರನ್ನ ಇಡೀ ದಿನ ಇಟ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಆ ಕೆಲಸ ಮಾಡಿದ್ರು, ಅವ್ರು ಹೋದರು. ಹೀಗೆ ಜೀವನನ ನೋಡ್ತಾ ಇದ್ದರೆ ನಮಗೆ ಇಲ್ಲಿ ಆಗ್ತಾ ಇರೋದು, ಇಲ್ಲಿ ನಡೀತಾ ಇರೋದು, ಹೋಗ್ತಾ ಇರೋದು, ಆಗ್ತಾ ಇರೋದು, ಹೋಗ್ತಾ ಇರೋದು, ಇದಕ್ಕೆ ಸಾಕ್ಷೀಭೂತವಾಗಿ ಯಾರು ಇರ್ತಾರೋ ಮೇಂಟೆನೆನ್ಸ್ ನಡೆಯುತ್ತೆ. ಮೇಂಟೆನೆನ್ಸ್ ಆಗ್ತಾ ಇದೆ. ಆವಾಗ ನಿನಗೆ ಕಮಿಟ್ಮೆಂಟ್ ನಿನ್ನ ಕಡೆಯಿಂದ ಈ ಸಮಯಕ್ಕೆ ಕನ್ಸಿಸ್ಟೆನ್ಸಿ, ಕಾನ್ಸ್ಟೆಂಟ್ ಅವೇರ್ನೆಸ್, ಕಾನ್ಸ್ಟೆಂಟ್ ಅಲರ್ಟ್ನೆಸ್, ಎಚ್ಚರ. ಈಗ ನೀನು ಎಚ್ಚರವಾಗಿರ್ತೀಯಲ್ಲ, ದಟ್ ಈಸ್ ಮೇಂಟೆನೆನ್ಸ್, ಎಚ್ಚರ ಸ್ಥಿತಿ. ವಿಷ್ಣು ಎಚ್ಚರದಲ್ಲಿದ್ದಾನೆ. ಆ ಎಚ್ಚರವಾಗಿ ನಾವಿದ್ದಾಗ ಇವರಿಬ್ಬರದೂ ಎರಡು ಶಕ್ತಿಗಳು ಕಾಣುತ್ತೆ. ಬ್ರಹ್ಮ ಮತ್ತು ಶಿವನ ಶಕ್ತಿ ಕಾಣುತ್ತೆ ನಮಗೆ, ನಮ್ಮಲ್ಲಿ ನಡೀತಾ ಇರುತ್ತೆ. ನಾವು ಎಂಜಾಯ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಮೇಂಟೆನೆನ್ಸ್ಗೆ ಬೇಕಿರೋದು ಕಮಿಟ್ಮೆಂಟ್, ಕ್ಲಾರಿಟಿ. ಮೇಂಟೆನೆನ್ಸ್ಗೆ ಬೇಕಿರೋದು ಕನ್ಸಿಸ್ಟೆನ್ಸಿ, ಪ್ರತಿನಿತ್ಯ ಮಾಡುವಂತಹ ಒಂದು ಸ್ಫೂರ್ತಿ ಇರಬೇಕು ನಮಗೆ. ಇದೆರಡರ ಬಗ್ಗೆ ಕ್ಲಾರಿಟಿ ಇದ್ದರೆ ಮೂರನೇ ತಾನೇ ಆಗುತ್ತೆ. ಅಮ್ಮ, ನಾವು ಯಾವಾಗ್ಲೂ ಪ್ಲಾನಿಗೆ ತುಂಬಾ ಟೈಮನ್ನ ಹಾಕ್ಬಿಡ್ತೀವಿ. ಇಲ್ಲಿ ಹೋಗೋಣ, ಇದ್ ಮಾಡೋಣ, ಅದ್ ಮಾಡೋಣ ಅಂತ. ಬಟ್ ನಾವು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಯಾವಾಗ್ಲೂ ಫೇಲ್ ಆಗ್ಬಿಡ್ತೀವಿ. ಎಷ್ಟೊಂದ್ ಸತಿ ತುಂಬಾ ಚೆನ್ನಾಗಿ ಪ್ಲಾನ್ ಆಗಿದ್ದು ಎಕ್ಸಿಕ್ಯೂಟ್ ಆಗ್ದೇನೆ ತುಂಬಾ ನಮ್ಗೆಲ್ಲ ದುಃಖ ಆಗುವಂತ ಸಂದರ್ಭಗಳು ಎವ್ರಿ ಡೇ ಲೈಫಲ್ಲಿ ನಡೀತಾ ಇರುತ್ತೆ. ಈ ಪ್ಲಾನ್ ಅನ್ನೋದನ್ನ ಮಾಡೋದ್ರ ಜೊತೆಗೆ ನಾವು ಅದನ್ನ ಎಕ್ಸಿಕ್ಯೂಟ್ ಅನ್ನೋದನ್ನ ಹೇಗೆ ಮಾಡೋದು? ಇದಕ್ಕೆ ಬಹಳ ಆಳವಾಗಿ ತಿಳ್ಕೋಬೇಕು. ನಮ್ಮ ಮೇಲೆ ನಾವು ಎಕ್ಸ್ಪರಿಮೆಂಟ್ ಮಾಡ್ಕೋಬೇಕು. ಪ್ಲ್ಯಾನ್ ಅಂದರೆ ಏನು? ಫಸ್ಟು ಪ್ಲ್ಯಾನ್ ಮಾಡೋದು ಅಂತೀವಿ. ಪ್ಲ್ಯಾನ್ ಅಂದರೆ ಒಂದು ನಕ್ಷೆ, ಒಂದು ವಿಷನ್. ಹೀಗೆ ಆಗಬೇಕು, ಹೀಗೀಗಾಗಬೇಕು ಅನ್ನೋದು. ಅದು ಯಾರಿಗೆ ಪ್ಲ್ಯಾನ್ ಮಾಡ್ತಾರೋ ಅವ್ರಿಗಾದ್ರೂ, ಬೇರೆಯವ್ರಿಗೆ ಬಿಟ್ಬಿಡಿ, ಅವ್ರಿಗಾದ್ರೂ ಅದರ ಬಗ್ಗೆ ಕ್ಲಾರಿಟಿ ಬೇಕು. ನನಗೆ ಈ ಥರ ಆಗಬೇಕು ಅನ್ನೋ ಪ್ಲ್ಯಾನ್ ಬೇಕು. ಆಮೇಲೆ ಎಲ್ಲರೂ ಆ ಕನಸನ್ನು ಹೆಣಿತಾರೆ. ನಂಗೆ ಹಿಂಗಾಗಬೇಕು, ಹಿಂಗಾಗಬೇಕು, ಹಿಂಗಾಗಬೇಕು. ಅಷ್ಟಕ್ಕೆ ಆಗಲ್ಲ. ಯಾಕಾಗಬೇಕು? ಇದು ಬಹಳ ಮುಖ್ಯ, ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ. ಇಂಟೆನ್ಷನ್ ಆಫ್ ಈ ಪ್ಲ್ಯಾನ್. ನಿನಗೆ ಏನು ಇಂಟೆನ್ಷನ್ ಇದೆ, ಉದ್ದೇಶ, ಅದರ ಹಿಂದೆ ಯಾತಕ್ಕಾಗಬೇಕು ಅನ್ನೋದು ನೀನು ಗೊತ್ತಿರಬೇಕು. ಇವೆರಡೂ ಬಹಳ ಮುಖ್ಯ. ಇದು ಪ್ಲ್ಯಾನ್ಗೆ ಬುದ್ಧಿ ಕೆಲಸ ಮಾಡುತ್ತೆ. ನನಗೆ ಇದು ಆಗಬೇಕು, ಇಷ್ಟು ಡೇಟಲ್ಲಿ ಆಗಬೇಕು, ಇದೇ ರೀತಿ ಆಗಬೇಕು ಅಂತ. ಯಾಕಾಗಬೇಕು ಅಂದರೆ ನನಗೆ ಗೊತ್ತಿದೆ ಇದು ಯಾಕಾಗಬೇಕು ಅಂತ. ಇದಿಷ್ಟು ಪ್ಲ್ಯಾನ್ ಮಾಡೋರಿಗೆ ಇರುತ್ತೆ. ಇದಕ್ಕೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ. ಬ್ಲೂ ಪ್ರಿಂಟ್ ಇಟ್ಕೊಂಡು ಕೂತ್ಕೊಂಡ್ರೆ ಪ್ಲ್ಯಾನ್ ಎಲ್ಲ, ಅದು ನಾಳೆ ಇನ್ನೂ ಆಗಿಲ್ಲ, ನಾಳೆ ಆಗಬೇಕು. ಇನ್ನೂ ನಿಮಗೆ ಅದು ಫ್ಯೂಚರ್ನಲ್ಲಿ ಆಗುತ್ತೋ ಇಲ್ವೋ, ಅದು ಆಗಬೇಕಾದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಪ್ಲ್ಯಾನು
ಫಲಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ. ಪ್ಲ್ಯಾನ್ ಎಲ್ಲ ಮಾಡ್ತೀವಿ, ಕೊನೆಯಲ್ಲಿ ನಾವು ಅಂದ್ಕೊಂಡಂಗೆ ಆಗಲ್ಲ. ಎಷ್ಟೋ ಸತಿ ದುಃಖ ಆಗುತ್ತೆ, ಆಗೋದೇ ಇಲ್ಲ ಕೆಲವು ಸತಿ. ಯಾಕಾಗಲ್ಲ ಅಂತ ಕೇಳಿದ್ದೀರ. ಇಲ್ಲಿ ಪ್ಲ್ಯಾನ್ ಆಗೋದು ನಾಳೆ ಆದ್ರೂ ಆ ಬ್ಲೂ ಪ್ರಿಂಟ್ ನಮ್ಮ ಮನಸ್ಸಲ್ಲಿ ಆಗಿರುತ್ತಲ್ಲ, ಅದರ ಮೇಲೆ ಒಂದು ಲೈಟ್ ಬೀಳಬೇಕು. ಯಾವಾಗಲೂ ಅಷ್ಟೇ. ಆ ಲೈಟ್ ಬಿದ್ದಾಗ ನಮ್ಮ ದೃಷ್ಟಿ ಅದರ ಮೇಲೆ ಬೇರೆ ಥರ ಬೀಳುತ್ತೆ. ನಾನೇನು ಹೇಳಿದೆ, ಕ್ಲಾರಿಟಿ ಅಂತ. ಕ್ಲಿಯರ್ ಪಿಕ್ಚರ್ ಕಾಣೋಕ್ಕೆ ಬ್ರೈಟ್ ಲೈಟ್ ಬೇಕು. ಆ ಲೈಟ್ ಏನು? ಕಾನ್ಷಿಯಸ್ನೆಸ್. ಬಿ ಕಾನ್ಷಿಯಸ್ ಆಫ್ ಪ್ಲ್ಯಾನಿಂಗ್. ಐ ಆಮ್ ಪ್ಲ್ಯಾನಿಂಗ್ ಅನ್ನೋದ್ರ ಬಗ್ಗೆ ಬಿ ಕಾನ್ಷಿಯಸ್. ಲೆಟ್ ದಟ್ ಪ್ಲ್ಯಾನ್ ಶುಡ್ ಗೋ ಇನ್ ಟು ಯುವರ್ ಚಿತ್ತ. ಮನಸ್ಸಿನ ಲೆವೆಲ್ನಲ್ಲಿ ಪ್ಲ್ಯಾನ್ ವರ್ಕ್ ಆಗಲ್ಲ. ಮೇಲ್ಮೆ ಸುಮ್ಮನೆ ಅದೊಂದು ಆಸೆ ಅಷ್ಟೇ. ಬುದ್ಧಿ ಲೆವೆಲ್ನಲ್ಲಿ ಆಗಲ್ಲ, ಕನಸಷ್ಟೇ. ಇನ್ನೂ ಆಳ ಮನೋಬುದ್ಧಿ ಚಿತ್ತ. ಚಿತ್ತ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡು ಜಾಗರೂಕವಾಗಿರುತ್ತೆ ಪ್ರೆಸೆಂಟ್ ಮೊಮೆಂಟಲ್ಲಿ. ಸಂಕಲ್ಪ ಈಗ ಈ ಕ್ಷಣ ತಗೋಬೇಕು. ಅದು ಹೋಗುತ್ತೆ ಪ್ಲ್ಯಾನ್ ಒಳಗಡೆ, ಬ್ಲೂ ಪ್ರಿಂಟ್ ಹೋಗಿ ಇಂಪ್ರಿಂಟ್ ಆಗುತ್ತೆ ಒಳಗಡೆ, ಈ ಥರ ಆಗಬೇಕು ಅಂತ. ಅದರ ಮೇಲೆ ಬೆಳಕು ಬೀಳುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೆಸೆಂಟ್ ಮೊಮೆಂಟಲ್ಲಿ ಒಳಗಿನ ಬೆಳಕು ಅದರ ಮೇಲೆ ಬೀಳುತ್ತೆ. ಅರಿವಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ, ಈಗ ಸಿದ್ಧಿ ಆಗಲೇಬೇಕು. ಅದು ಲೈಟ್ ಆನ್ ಆಗಬೇಕಾದ್ರೆ ಬರೀ ಚಿಂತನೆ ಮಾಡಿದ್ರೆ, ಪ್ಲ್ಯಾನ್ ಮಾಡಿದ್ರೆ ಆಗಲ್ಲ. ಬರೀ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಕನೆಕ್ಷನ್ ಎಲ್ಲ ರೆಡಿ ಮಾಡ್ಕೊಂಡಂಗೆ. ಇವಾಗ ಕನೆಕ್ಷನ್ ಎಲ್ಲ ಆಯಿತು, ಸ್ವಿಚ್ ಹಾಕಬೇಕಲ್ಲ, ಆ ಕನೆಕ್ಷನ್ಗೆ ಕರೆಂಟ್ ಪಾಸ್ ಆಗಬೇಕಲ್ಲ. ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಅಂದರೆ ಫೀಲಿಂಗ್ ಕೊಡಬೇಕು. ಆ ಪ್ಲ್ಯಾನ್ ಆಗೋಗಿದೆ ಅಂತ ಫೀಲಿಂಗು ಬಾಡಿಗೆ ಬರಬೇಕು. ಆ ಪ್ಲ್ಯಾನ್ ಆದರೆ ಈ ಬಾಡಿ ಎಷ್ಟು ಎಂಜಾಯ್ ಮಾಡ್ತಾ ಇದೆ. ಈ ಬಾಡಿನಲ್ಲೇ ಎಮೋಷನ್ಸ್ ಬರೋದು, ಹೃದಯದಿಂದ ಎಮೋಷನ್ ಬರೋದು. ಈ ಮೊಮೆಂಟಲ್ಲಿ ಅದು ಆಗಿದೆ ಅಂದ್ಕೊಂಡ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಹೀಗಾಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಬಿಟ್ಟರೆ ಅಲ್ಲ, ಪ್ಲ್ಯಾನ್ ಆಗಿಬಿಟ್ರೆ ಅಲ್ಲ, ಆಗೋಗಿದೆ ಈಗ. ಯಾಕೆಂದರೆ ನಾನು ಅರಿವಿನ ಒಂದು ಬೆಳಕಲ್ಲಿ ಅದನ್ನು ನೋಡಿದ್ದೀನಿ. ಅದು ಮ್ಯಾನಿಫೆಸ್ಟ್ ಆಗೋಗಿದೆ ನನ್ನ ಪಾಲಿಗೆ. ನಾನು ಅಂದ್ಕೊಂಡಂಗೆ ಆಗಿದೆ. ಆದಾಗ ನನಗೆ ಎಷ್ಟು ಖುಷಿ ಆಗುತ್ತೆ. ಆ ಆನಂದ ಲೈಟ್ ಈಸ್ ದಿ ಕರೆಂಟ್, ದಟ್ ಈಸ್ ದಿ ಮ್ಯಾಗ್ನೆಟಿಕ್ ವೇವ್ ಇನ್ ಯು. ಲೆಟ್ ದಟ್ ಮ್ಯಾಗ್ನೆಟಿಕ್ ವೇವ್ ಶುಡ್ ಕಮ್. ಪ್ರತಿಯೊಂದರಲ್ಲೂ ಈ ವೇವ್ ಯಾವುದೋ ಒಂದಕ್ಕಿರಬಾರ್ದು. ನಾನು ಗಮನಿಸ್ಕೊಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ದಟ್ ಎನರ್ಜಿ ವೇವ್ ನನ್ನಲ್ಲಿ ಶುರು ಆಗುತ್ತೆ. ಎ ಮ್ಯಾಗ್ನೆಟಿಕ್ ವೇವ್. ಕೆಲಸ ಮಾಡ್ತೀನೋ ಬಿಡ್ತೀನೋ, ಅನ್ಕೋತೀನೋ ಅನ್ಕೊಳ್ಳಲ್ವೋ ಎಲ್ಲ ಸೆಕೆಂಡ್ರಿ. ಐ ಆಲ್ವೇಸ್ ಮೂವ್ ಇನ್ ದಟ್ ವೇವ್. ಆ ವೇವ್ ನಮ್ಮಲ್ಲಿ ಆರಾನಲ್ಲಿ ರೇಡಿಯೇಟ್ ಆಗ್ತಾ ಇರುತ್ತೆ. ಇಟ್ಸ್ ಎ ಮ್ಯಾಗ್ನೆಟಿಕ್ ವೇವ್. ಏನು ಮಾಡಿದ್ರು, ಏನು ಮುಟ್ಟಿದ್ರು, ಏನಾದ್ರೂ ನಮ್ಮಿಂದ ಪಾಸಿಟಿವ್ ಟಚ್ ಇರುತ್ತೆ. ಆ ಥರ ವೇವ್ ನಮ್ಮಲ್ಲಿ ಹುಟ್ಟಬೇಕು. ದ್ಯಾಟ್ ಈಸ್ ಭಕ್ತಿ ರಸ, ಭಕ್ತಿ ಲಹರಿ, ಭಕ್ತಿ ಅಲೆ ಅಂತ ಯಾಕೆ ಹೇಳ್ತಾರೆ? ದೆರ್ ಈಸ್ ಆಲ್ವೇಸ್ ಕರೆಂಟ್ ಮೂವಿಂಗ್, ಲವ್ ಮೂವಿಂಗ್, ಲವ್ ಟುವರ್ಡ್ಸ್ ದಟ್ ಜಾಬ್, ಲವ್ ಟುವರ್ಡ್ಸ್ ದಟ್ ಯುವರ್ ಪ್ಲ್ಯಾನ್, ದಟ್ ಲವ್ ಟುವರ್ಡ್ಸ್ ದಟ್, ಪ್ಯಾಷನ್ ಟುವರ್ಡ್ಸ್ ದಟ್, ಕಂಪ್ಯಾಷನ್ ಟುವರ್ಡ್ಸ್ ದಟ್. ಇಟ್ ಈಸ್ ಎಲ್ಲದಕ್ಕೂ ಒಂದೇ. ಅದು ಹೃದಯದಿಂದ ಉಕ್ಕಿ ಬರಬೇಕು, ಉಲ್ಲಾಸ ಉತ್ಸಾಹ ಮಾಡೋಕ್ಕೆ. ಏನಾದರೂ ಆಗಲಿ, ಅದಕ್ಕೆ ಹೇಳ್ತೀನಿ ನಾನು ಯಾವಾಗಲೂ, ಕಮಿಟ್ಮೆಂಟ್ ಇರೋರು, ಜವಾಬ್ದಾರಿ ಇರೋರು ಮಾಡೋಕ್ಕೆ ಮುಂಚೆ ಎಷ್ಟು ಉತ್ಸಾಹ ಇರುತ್ತೆ. ಪ್ಲ್ಯಾನ್ ಮಾಡುವಾಗ ಮಾಡ್ತಾ ಇರೋವಾಗಲೂ ಅದೇ ಉತ್ಸಾಹ, ಮಾಡಿದ ಮೇಲೂ ಅದೇ ಉತ್ಸಾಹ. ಅಂದರೆ ಏನಾದರೂ ಒಂದು ಮಾಡೋಕ್ಕೆ ಹೋಗ್ತೀರಾ, ಅವಾಗೆಲ್ಲನೂ ನೀವು ಉತ್ಸಾಹದಲ್ಲೇ ಇರ್ತೀರಾ. ಯಾವಾಗಲೂ ನಿಮ್ಮ ಲೆವೆಲ್ಲು, ಆ ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಆ ರೀತಿ ಇರುತ್ತೆ. ಈ ಥರ ಯಾರ್ಯಾರಿಗೆ ಒಳ್ಳೊಳ್ಳೆ ಆಲೋಚನೆ ಇರುತ್ತೆ ಅವರೆಲ್ಲ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ ಯೂನಿವರ್ಸಿಂದ. ಪವರ್ ಜಾಸ್ತಿ ಆಗುತ್ತೆ ಅದು. ಯಾಕೆ ಅಂದರೆ ಇದು ಅಹಂಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ. ನೀವು ಪ್ರೀತಿಯಿಂದ ಮಾಡ್ತಾ ಇದ್ದೀರಾ, ಅದನ್ನು ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ. ಅಂಥ ಕರೆಂಟ್ ಫ್ಲೋ ಆಗಬೇಕು. ಎಕ್ಸಿಕ್ಯೂಟ್ ಆಯಿತು ಅಂತ ಅಂದರೆ ಸ್ವಿಚ್ ಆನ್ ಆಯಿತು, ಗ್ರೀನ್ ಫ್ಲ್ಯಾಗ್ ತೋರಿಸಿದ್ವಿ. ನಾವು ಆಲ್ ಯುವರ್ ಇಂಟೆನ್ಷನ್ಸ್, ಇಟ್ ಈಸ್ ಲೈಕ್ ಎ
ಎಲೆಕ್ಟ್ರಿಕ್ ಫೀಲ್ಡ್, ದೊಡ್ಡ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಸಿಟಿ ಅಂದರೆ ಏನು? ಅದು ಸುತ್ತಾ ಇರುತ್ತೆ ನಿಮ್ಮ ಸುತ್ತ. ಇದು ಬ್ರೈನ್ ವೇವ್ಸ್. ನೀವು ಯೋಚನೆ ಮಾಡುವಾಗ, ಐಡಿಯಾ ಮಾಡುವಾಗ ಅದನ್ನು ನೀವು ಪ್ಲ್ಯಾನ್ ಹೀಗಿರಬೇಕು, ಹಾಗಿರಬೇಕು, ನಿಮ್ಮದೆಲ್ಲ ಇರುತ್ತಲ್ಲ, ಅದಷ್ಟು ನಿಮ್ಮ ಬುದ್ಧಿಯಿಂದ ಬಂದಿದ್ದು. ಅದಕ್ಕೆ ರಸ ಬಂದಿದೆಯಲ್ಲಿಂದ ನಿಮ್ಮ ಪ್ಯಾಷನ್ನಿಂದ, ಭಕ್ತಿಯಿಂದ. ಅದೆರಡೂ ಸೇರಿದಾಗ ಪ್ಲಸ್ ಆ್ಯಂಡ್ ಮೈನಸ್ ಸೇರಿದಂಗೆ ನಿಮ್ಮ ಆಲೋಚನೆಗಳೇ ಶಿವ, ನಿಮ್ಮ ಭಾವನೆಗಳೇ ಶಕ್ತಿ ದೇವಿ. ಅದೆರಡೂ ಹಿಂಗೆ ಸೇರಿದಂಗೆ ಆಲ್ರೆಡಿ ಮ್ಯಾನಿಫೆಸ್ಟ್ ಆಗೋಗಿದೆ ಅನ್ನೋ ತೃಪ್ತಿಯಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದ್ರಿಂದ ಯಾರಿಗೂ ಕಾಣಲ್ಲ, ಆದರೆ ನಿಮ್ಮ ಪಾಲಿಗೆ ಅದು ಆಗೋಗಿದೆ. ನೀವು ಇವಾಗ ಯಾವತ್ತೂ ನಿಮ್ಮ ಲೆವೆಲ್ ಡೌನ್ ಆಗಲ್ಲ. ಬರ್ತಾ ಬರ್ತಾ ಹೈಯರ್ ಲೆವೆಲ್ನಲ್ಲಿ ಅಥವಾ ಸಮತೋಲನದಲ್ಲಿ ಆಗೋವರೆಗೂ, ಪೂರ್ತಿ ಮುಗಿಯೋವರೆಗೂ, ಆದಮೇಲೂ ನಿಮಗೆ ಯಾರೂ ಏನೂ ಹೇಳೋಕ್ಕಾಗಲ್ಲ. ನಿಮಗೆ ಲೋ ಮಾಡೋಕ್ಕೂ ಆಗಲ್ಲ, ನಿಮ್ಮನ್ನು ಹೊಗಳು ಬಿಟ್ಟು ಮೇಲಕ್ಕೆ ಎತ್ತಕ್ಕೂ ಆಗಲ್ಲ. ನೀವು ಒಂದೇ ಸಮನಾಗಿ ಅದ್ರ ಬಗ್ಗೆ ಆಲೋಚನೆ, ಚಿಂತನೆಗಳು ನಡೀತಾ ಇರುತ್ತೆ. ಮಿಕ್ಕಿದ್ದು ನಡೀತಾ ಇದ್ರು ನಿಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಇನ್ನೂ ಹೆಚ್ಚೆಚ್ಚು ಚೆನ್ನಾಗಾಗುತ್ತೆ. ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಯು ಶುಡ್ ಬಿ ಕಂಪ್ಯಾಷನೇಟ್ ಅಬೌಟ್ ಯುವರ್ ಪ್ಲ್ಯಾನ್ ಕಾನ್ಷಿಯಸ್ಲಿ. ದೆನ್ ದ ಕ್ರಿಯೇಟಿವಿಟಿ ವಿಲ್ ಹ್ಯಾಪನ್. ಅದು ಕ್ರಿಯೇಟಿವ್ ಆಗಿ ಆಗುತ್ತೆ. ಶಿವನಿಗಿರುವಂತಹ ಲಯಶಕ್ತಿಗೂ ಮನುಷ್ಯರ ಲಯಶಕ್ತಿಗೂ ವ್ಯತ್ಯಾಸ ಏನು? ಮನುಷ್ಯ, ಶಿವ, ಇದನ್ನು ನಾವು ಬೇರೆ ಬೇರೆ ಮಾಡಿದ್ದೀವಲ್ಲ, ಅದರಿಂದ ನಿಮಗೆ ಉತ್ತರ ಬೇರೆ ಬೇರೆಯೇ ಸಿಗುತ್ತೆ. ನಾನು ಹೇಳೋ ಪ್ರಕಾರ ಮನುಷ್ಯ ಅಂತ ಇಲ್ಲ, ಅವನು ನೋಡೋಕ್ಕೆ ಮನುಷ್ಯ, ಅವನು ಶಿವ ಅಂತಲೇ ಹೇಳೋದು ನಾನು. ಅಲ್ಲಿಗೆ ಆಮೇಲೆ ಬರ್ತೀನಿ. ಅವನಿಗೆ ಗೊತ್ತಿಲ್ಲ ಶಿವ ಅಂತ, ಅವನು ಶಿವ ಅಂತ ಅವನನ್ನು ಅಂದ್ಕೊಂಡಿಲ್ಲ. ಶಿವ ಅವನಿಗೆ ದೇವಸ್ಥಾನದಲ್ಲಿರೋ ದೇವರು, ಅವನೊಬ್ಬ ಮನುಷ್ಯ. ಈ ಥರದವನಿಗೆ ಲಯ ಎಲ್ಲಿ? ಸೃಷ್ಟಿನೇ ಇಲ್ಲ, ಲಯ ಎಲ್ಲಿ? ಮನುಷ್ಯ ಮಾಡೋದೆಲ್ಲ ನಾಶ, ಶಿವ ಮಾಡೋದೆಲ್ಲ ಲಯ. ಈಗ ನಾಶ ಅಂದರೆ ಏನು, ಲಯ ಅಂದರೆ ಏನು ಅಂತ ಕೇಳಿ. ನಾಶ ಅಂದರೆ ನನಗೆ ಬೇಕಾದ್ದನ್ನು ನಾನು ಸೃಷ್ಟಿ ಮಾಡಿಕೊಂಡು, ಅದು ಆ್ಯಕ್ಚುಲಿ ಸೃಷ್ಟಿನೂ ಅಲ್ಲ, ನನಗೆ ಬೇಕಾದ್ದನ್ನು ನಾನು ಒದಗಿಸ್ಕೊಂಡು ಮಾಡಿಕೊಂಡು ಅಂತಾರಲ್ಲ, ಹಾಗೆ ಬೇಕಾದನ್ನು ತರಿಸ್ಕೊಂಡು, ಬೇಕಾದನ್ನು ಕಿತ್ಕೊಂಡು, ಬೇಕಾದನ್ನು ಮಾಡಿಕೊಂಡು, ಇದು ಸೃಷ್ಟಿ ಅಲ್ಲ. ಆದರೆ ನೀವು ಬೇಕಾದ್ದೇ ಮಾಡೋದು. ಮನುಷ್ಯ ತನಗೆ ಬೇಕಾದನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಇದು ನಿಜವಾದ ಸೃಷ್ಟಿ ಅಲ್ಲ, ಪರಮಾತ್ಮನ ಸೃಷ್ಟಿ ಅಲ್ಲ. ಮನುಷ್ಯ ತನಗೇನು ಬೇಕೋ ಅದನ್ನು ಮಾಡ್ಕೋತಾನೆ, ತನಗೇನು ಬೇಕೋ ಇಟ್ಕೋತಾನೆ, ತನಗೇನು ಬೇಕೋ ಕಾಪಾಡ್ಕೋತಾನೆ. ಮಿಕ್ಕಿದ್ದೆಲ್ಲ ಎಸಿತಾನೆ, ಮಿಕ್ಕಿದ್ದೆಲ್ಲ ನಾಶ. ನಂದೆಲ್ಲ ಹಿಡ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾಶ. ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಏನು ಬಂತು? ಇದರಿಂದ ಸೆಲ್ಫಿಶ್ ಆಗಿರೋನು ಮನುಷ್ಯ. ಮನುಷ್ಯ ಅಂದರೆ ಸೆಲ್ಫಿಶ್. ಸೆಲ್ಫಿಶ್ನೆಸ್ನಲ್ಲಿ ತಗೋ, ಉಪಯೋಗಿಸು, ಎಸಿ, ಇಟ್ಕೋ, ಬೇಕಾದ್ದನ್ನು ಬೇಡದಿರೋದು ಎಸಿ, ಕೊಡು, ಬಿಟಾಕು. ಇದು ಮನುಷ್ಯನ ಸೈಕಲ್. ಬೇಕಾದನ್ನು ತಗೋ, ಉಪಯೋಗಿಸು, ಎಸಿ. ಆದರೆ ಈ ಥರ ಬರಲ್ಲ. ಅವನಲ್ಲೇ ಪರಿವರ್ತನೆ ಆದಾಗ ಇದು ಮೂರು ಹೊರಟೋಗುತ್ತೆ. ಇದು ಅವನಲ್ಲೇ ಒಂದು ಶಿವನನ್ನು ಅವನು ನೋಡಿದಾಗ, ನಾನು ಶಿವ ಅನ್ನೋ ಭಾವನೆ ಬಂದಾಗ ಅವನಿಗೆ ಸೃಷ್ಟಿನಲ್ಲಿ ತುಂಬ ಬೆಲೆ ಇದೆ. ತಾನು ಮಾಡೋ ಒಂದೊಂದು ಕೆಲಸದಲ್ಲೂ ವ್ಯಾಲ್ಯೂ ಇದೆ. ತಾನು ಒಂದೊಂದು ಕೆಲಸ ಮಾಡ್ತಾ ಇರೋದು ನಾನು ಅನ್ನೋ ಕ್ಲೇಮಿಂಗ್ ಇಲ್ಲ. ಶಿವನೇ ಮಾಡ್ತಾ ಇದ್ದಾನೆ. ಶಿವನ ಭಾಗ ಬ್ರಹ್ಮ, ಬ್ರಹ್ಮನೂ ಶಿವನೇ. ಬ್ರಹ್ಮನ ಸೃಷ್ಟಿ ಇದು. ನಾನು ಗ್ರ್ಯಾಟಿಟ್ಯೂಡಲ್ಲಿರಬೇಕು, ಥ್ಯಾಂಕ್ಸ್, ನನ್ನಿಂದ ಅದು ಬರ್ತಾ ಇದೆ. ಆದರೆ ಬ್ರಹ್ಮ ಸೃಷ್ಟಿ, ಆ ತಾಯಿ ಬುದ್ಧಿ ಕೊಟ್ಟಿದ್ದಾಳೆ, ಅವನು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮ ಪರಿಪಾಲನೆ, ಆ ತಾಯಿ ಎಲ್ಲವನ್ನೂ ನೋಡ್ಕೊಳ್ಳೋಕ್ಕೆ ಅಷ್ಟೈಶ್ವರ್ಯ ಸಿದ್ಧಿಗಳನ್ನು ಕೊಟ್ಟಿದ್ದಾಳೆ. ಶ್ರೀಮನ್ನಾರಾಯಣ ವಿಷ್ಣು ನನ್ನ ಮೂಲಕ ಪರಿಪಾಲನಾ ಶಕ್ತಿಯನ್ನು ಕೆಲಸನ ಮಾಡ್ತಿದ್ದಾನೆ. ನನ್ನಲ್ಲಿ ಮೂರು ಶಕ್ತಿಗಳು ಕೆಲಸ ಮಾಡ್ತಾಯಿದೆ. ಯಾವುದು ನನ್ನ ಉದ್ಧಾರಕ್ಕೆ ಬೇಡವೋ ಅದನ್ನು ಶಿವ ಬಂದು ಆವಾಗ ಲಯಗೊಳಿಸ್ತಾ ಇದ್ದಾನೆ. ನನ್ನಲ್ಲಿ ಕೆಟ್ಟ ವಿದ್ಯೆ, ಕೆಟ್ಟ ದುರ್ಗುಣ, ಕೆಟ್ಟದ್ದೆಲ್ಲ ಏನೇನಿದೆ, ಸೃಷ್ಟಿಗೆ ಸಪೋರ್ಟ್ ಮಾಡದೇ ಇರೋದೆಲ್ಲ ಏನೇನಿದೆ,
ಪರಿಪಾಲನೆ ನಡೆಯದೇ ಇರೋದಕ್ಕೆ ಏನೇನಿದೆ ಅಡ್ಡ ಆತಂಕಗಳನ್ನು ಶಿವ ಅಂದಾಗ ಅದನ್ನೆಲ್ಲವನ್ನು ಹರಣ ಮಾಡ್ತಾನೆ. ಅದು ಶಿವ ಮಾಡೋದು ಲಯ, ನಮ್ಮ ಉದ್ಧಾರಕ್ಕೆ ಪುನಃ ಸೃಷ್ಟಿ ಮಾಡೋದಕ್ಕೆ ಶಕ್ತಿ ಕೊಡೋದಕ್ಕೆ ಮಾಡ್ತಾನೆ. ಈ ಸೈಕಲ್ ತನ್ನಷ್ಟಕ್ಕೆ ನಡೀತಾ ಇದೆ. ನಾವು ಅದಕ್ಕೆ ಒಳಪಟ್ಟರೆ ನಮಗೆ ಗೊತ್ತಾಗುತ್ತೆ ನಮ್ಮ ಮೂಲಕ ಸೃಷ್ಟಿ ಆಗೋದು, ನಮ್ಮ ಮೂಲಕ ಪರಿಪಾಲನೆ ಆಗೋದು, ನಮ್ಮ ಮೂಲಕ ಲಯ ಆಗೋದು ಕೂಡ. ಇಲ್ಲಿ ಲಯವಾಗ್ತಿದ್ರೆ, ಈವನ್ ಬಾಡಿ ಲಯವಾಗ್ತಿದ್ರೆ ನಮಗೇನು ಅದರ ಮೇಲೆ ಅಟ್ಯಾಚ್ಮೆಂಟ್ ಇರಲ್ಲ. ಹೋಗೋ ಟೈಮ್ ಬಂದು ಹೋಗ್ತಾ ಇದೆ, ಆಗೋ ಟೈಮ್ ಬಂತು ಆಗ್ತಾ ಇದೆ. ಇದು ನನಗೆ ಬೇಡವಾಗಿತ್ತೇನೋ ಅದು ನಡೀತಾ ಇದೆ, ಹೋಗ್ತಾ ಇದೆ. ನಂಗೆ ಬೇಕಾದ್ದು ಪರಮಾತ್ಮ ಕೊಡ್ತಾ ಇದ್ದಾನೆ. ನನಗೇನಿದೆಯೋ ಅದನ್ನು ನಾನು ಪರಿಪಾಲನೆ ಮಾಡೋದಕ್ಕೆ ಶಕ್ತಿ ಇದೆ. ನನಗೇನು ಬೇಕೋ ಅದಿದೆ, ನಂಗೆ ಬೇಡದೇ ಇರೋದು ಹೋಗುತ್ತೆ, ನಂಗೆ ಬೇಕಾದ್ದು ಬರುತ್ತೆ ಅನ್ನೋ ಜ್ಞಾನ ಬರುತ್ತೆ ಶಿವ ಅಂತ ಅಂದರೆ. ಆದರೆ ಮನುಷ್ಯನಿಗೆ ನಾನು ಮನುಷ್ಯ ಅಂದಾಗ ಇಲ್ಲಿ ನಾನು ಲಯ ಮಾಡಲ್ಲ, ನಾನು ನಾಶ ಮಾಡ್ತಾಯಿದ್ದೀನಿ. ಹಣ ಇದ್ರೂ ಉಪಯೋಗಿಸದೇ ಇದ್ದರೆ ಅದು ನಾಶನೇ ನನ್ನ ಪಾಲಿಗೆ. ಬೇರೆಯವ್ರಿಗೆ ಸಿಗದೇ ಇರೋ ಹಂಗೆ ಮಾಡೋದು ನನ್ನ ಪಾಲಿಗೆ ನಾಶನೇ. ನಾನೂ ತಿನ್ನಲ್ಲ, ನಾನೂ ಕೊಡಲ್ಲ, ಅದು ಕೊಳ್ತು ಹೋದರೆ ನಾಶನೇ. ಈ ಥರ ಪ್ರತಿಯೊಂದು ಸ್ಟೇಜ್ನಲ್ಲೂ ಮನುಷ್ಯ ನಾಶ ಮಾಡ್ತಾನೆ. ಯಾಕೆಂದರೆ ಅವನಿಗೆ ವಿವೇಕ ಇಲ್ಲ, ಅವನಿಗೆ ಸೃಷ್ಟಿ ಮಾಡೋದ್ರಲ್ಲಿ ವ್ಯಾಲ್ಯೂ ಇಲ್ಲ, ಪರಿಪಾಲನೆ ಗೊತ್ತಿಲ್ಲ. ಇದು ಮೂರೂ ಕ್ರಿಯೆಗಳು ನಡೀತಾ ಇದ್ದರೂ ಕೂಡ ಪ್ರಾಣಿನಲ್ಲಿ ಒಂದು ರೀತಿ ಮೆಕ್ಯಾನಿಕಲ್ಲಾಗಿ ನಡೆಯುತ್ತೆ, ಮನುಷ್ಯನಲ್ಲಿ ಸ್ವಾರ್ಥವಾಗಿ ನಡೆಯುತ್ತೆ. ಆದರೆ ಅದೇ ಮನುಷ್ಯ ಜ್ಞಾನ ಬಂದ ತಕ್ಷಣ ಸೃಷ್ಟಿಗೆ ಲಯಕ್ಕೆ ಎರಡಕ್ಕೂ ಅವನಿಗೆ ಒಂದು ಅರ್ಥ ಬರುತ್ತೆ. ಆಗ ಅವನ ಲೈಫ್ ಮೇಂಟೈನ್ ಆಗತ್ತೆ. ಕ್ರಿಯೇಟಿವಿಟಿಗೆ ಉದಾಹರಣೆಯನ್ನು ಕೊಡ್ಬೋದಾ ನಮಗೆ? ಕ್ರಿಯೇಟಿವಿಟಿಗೆ ಉದಾಹರಣೆಯನ್ನು ಕೊಡೋದು ತುಂಬ ಜನಕ್ಕೆ ಬರೀ ವರ್ಡ್ ಮೀನಿಂಗ್ ಗೊತ್ತು. ನಾನು ಎಷ್ಟು ಸತಿ ಹೇಳಿದ್ದೀನಿ, ಕ್ರಿಯೇಟಿವ್ ತುಂಬ ಇವರು ಕ್ರಿಯೇಟಿವು. ಒಂದು ಪೇಂಟಿಂಗ್ ಮಾಡಿದವ್ರನ್ನ ಕ್ರಿಯೇಟಿವು, ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟೋರನ್ನ ಕ್ರಿಯೇಟಿವು, ಏನೋ ಒಂದು ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಇವರು ಕ್ರಿಯೇಟಿವು. ಏನೋ ದಿನನಿತ್ಯ ನೋಡ್ತಾ ಇರ್ತಾರೆ, ಎಷ್ಟು ಕ್ರಿಯೇಟಿವ್ ಆಗಿಬಿಟ್ಟಿದ್ದಾರೆ ಜನ. ಕ್ರಿಯೇಟಿವ್ ಅಂದರೆ ಏನು ಫಸ್ಟು ನೋಡೋಣ. ಬ್ರಹ್ಮನಿಂದ ಬಂದಂಥದ್ದು, ಅವನು ಕ್ರಿಯೇಟರ್ ಬ್ರಹ್ಮ. ಸೋರ್ಸ್ಗೆ ಹೋಗಿ ಬ್ರಹ್ಮ ಈಸ್ ದಿ ಕ್ರಿಯೇಟರ್. ಆ ಕ್ರಿಯೇಟಿವಿಟಿ ಸೃಜನಶೀಲತೆ. ಆ ಕ್ರಿಯೇಟಿವಿಟಿ ಹೇಗಂದರೆ ಒಬ್ಬರು ಮಾಡಿದ್ದು ನೋಡ್ಕೊಂಡು ಮಾಡೋದಲ್ಲ, ಅವನಲ್ಲಿ ಆವಾಗ ಹುಟ್ಟಿ ಅದು ಹೊರಗೆ ಬಂದಾಗ ಎಲ್ಲರೂ ಅನಿಸ್ಬೇಕು. ಆ ಥರದ್ದು ಇನ್ನೆಲ್ಲೂ ನೋಡೇ ಇಲ್ಲ. ಫಸ್ಟು ಅವರಿಂದಾನೇ ಆಗಿದೆ ಅದು. ಅವ್ರು ಕಾಪಿ ಹೊಡೆಯಲ್ಲ, ಬೇರೆಯವ್ರದನ್ನು ಯಾರ ಹತ್ರನೂ ಕಲ್ತ್ಕೊಳ್ಳಲ್ಲ. ಅದು ತನ್ನಷ್ಟಕ್ಕೆ ತಾನು ಉದ್ಭವವಾಗುತ್ತೆ, ಅದು ಸೃಷ್ಟಿ ಆಗುತ್ತೆ ಒಳಗಿಂದ. ಅದನ್ನು ಕ್ರಿಯೇಟಿವಿಟಿ ಅಂತಾರೆ. ಅದು ಕೂಡ ಅಕಸ್ಮಾತು ಅದಕ್ಕೆ ಏನೇನು ಬೇಕು ಅಂತ. ಇವಾಗ ನಾವು ಒಂದು ಕ್ರಿಯೇಟಿವ್ ಆಗಿ ನಿಮಗೆ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಲೈಫ್ ಇರಬೇಕು ಕ್ರಿಯೇಟಿವಿಟಿನಲ್ಲಿ, ಪ್ಯಾಷನ್ ಇರಬೇಕು ಕ್ರಿಯೇಟಿವಿಟಿನಲ್ಲಿ. ಯು ಶುಡ್ ಬಿ ಕಾನ್ಷಿಯಸ್ ಇನ್ ದಿ ಕ್ರಿಯೇಟಿವಿಟಿ. ಲಿಟಲ್ ಬಿಟ್ ಆಫ್ ಎಮೋಷನ್, ಕಂಪ್ಯಾಷನ್ ಇರಬೇಕು ಕ್ರಿಯೇಟಿವಿಟಿನಲ್ಲಿ. ಇದು ಕ್ರಿಯೇಟಿವಿಟಿ ಇಲ್ಲಿಂದ ಬರಲ್ಲ, ಇಲ್ಲಿಂದ ಬರುತ್ತೆ ಅಂತ ಹೇಳಿದ್ದೀನಲ್ಲ, ಅದರಿಂದ ಇದನ್ನು ಹೇಳ್ತೀನಿ. ಈಗ ಒಂದು ಬಟ್ಲು ಗ್ಲಾಸ್ ಒಂದು ಪೇಂಟ್ ಮಾಡಿ ಅದರಲ್ಲಿ ಒಂದು ಕಾಫಿ ಹಾಕಿಬಿಟ್ಟು ನೋಡಿದ್ರೆ ಕಾಫಿ ಹೊಗೆ ಬರ್ತಾ ಇದೆ, ಇದು ಒಂದು ಕ್ರಿಯೇಟಿವಿಟಿನೇ. ಆ ಥರ ಒಂದು ಪಿಕ್ಚರ್ ಬರೆದ್ರೆ. ಆದರೆ ಅನುಭವಕ್ಕೆ ಬಂದಿಲ್ವೇ ಕಾಫಿ? ಅದನ್ನು ನೋಡಿದ ತಕ್ಷಣ ಗಾಜಿನ ಲೋಟದಲ್ಲಿ ಹೊರಗೆ ಹೋಗ್ತಾ ಇರೋದನ್ನು ಪಿಕ್ಚರ್ನಲ್ಲಿ ನೋಡಿದ್ರೆ ಆರ್ಟ್ ಚೆನ್ನಾಗಿದೆ ಅಂತೀವಿ, ರುಚಿಯಾಗಿದೆ ಕಾಫಿ ಅಂತ ಹೇಳಲ್ಲ ಅಲ್ಲ. ಅದು ಎಲ್ಲಿಂದ ಬರಬೇಕು? ಇವಾಗ ನಾವು ಕಾಫಿನ ಮಾಡಿದಾಗ, ಕಾಫಿನ ಚೆನ್ನಾಗಿ ಮಾಡಿದಾಗ ಆ ಲೋಟದಲ್ಲಿ, ಗಾಜಿನ ಲೋಟದಲ್ಲಿ ಪೇಂಟಿಂಗ್ನಲ್ಲಿ ಕಾಫಿ ಪುಡಿ ಇಲ್ಲ, ಕಾಫಿ ವಾಸನೆ ಇಲ್ಲ, ಡಿಕಾಕ್ಷನ್ ಇಲ್ಲ, ಹಾಲಿಲ್ಲ, ಏನೂ ಇಲ್ಲ. ಇಲ್ಲಿ ಎಷ್ಟೊಂದು ಬೇಕಲ್ವ ಇಂಗ್ರೀಡಿಯೆಂಟ್ಸು ಕಾಫಿ ಮಾಡೋಕ್ಕೆ. ಇದೆಲ್ಲ ಬೆರೆತ ಮೇಲೆ ಒಂದು ಉಷ್ಣಾಂಶ ಬೇಕು, ಅದಕ್ಕೆ ತಣ್ಣಗೆ ಕುಡಿಯೋಕ್ಕಾಗಲ್ಲ. ಹಾಗೆ ಆ ಕಾಫಿ ಕುಡಿದಾಗ ಒಂದು ಫೀಲ್ ಆಗುತ್ತೆ ನಿಮಗೆ. ಆ ಫೀಲಿಂಗ್ ಬರಬೇಕು ಕ್ರಿಯೇಟಿವಿಟಿನಲ್ಲಿ. ನೀವು ಎಕ್ಸಾಂಪಲ್ ಕೇಳ್ತಿದ್ದೀನಿ, ಎಲ್ಲದರಲ್ಲೂ ಬರಬೇಕು, ಬರೀ ಕಾಫಿನಲ್ಲ. ಏನೇ ಮಾಡಿದ್ರೂ ಇಟ್ ಹ್ಯಾಸ್ ಟು ಕಾನ್ಷಿಯಸ್ಲಿ, ಇಟ್ ಹ್ಯಾಸ್ ಟು ಒರಿಜಿನೇಟ್ ದಟ್ ಪ್ಯೂರ್ ಎಮೋಷನ್. ಕಾನ್ಷಿಯಸ್ ಆಗಿ ಬರಬೇಕು. ಆಗ ಆ ಕಂಪ್ಯಾಷನೇಟ್ ಆಗಿರುತ್ತದು, ಅಲ್ಲಿಂದ ಅದು ಬರುತ್ತೆ, ಇನ್ನೋವೇಟಿವ್ ಆಗಿ ಬರುತ್ತೆ. ಆವಾಗ ಅದು ಹೇಗೆ ಬರುತ್ತೆ ಅಂತ ನಿಮಗೆ ಐಡಿಯಾ ಇರಲ್ಲ. ಅದು ಬಂದಾಗ ಅನಿಸುತ್ತೆ ನಿಮಗೇನೆ,
ಅದು ಎಲ್ಲೂ ಬಂದಿರಲ್ಲ, ಯಾರಿಗೂ ಅನಿಸಿರಲ್ಲ, ಚಿಕ್ಕದಿರ್ಬೋದು, ಅದು ಬೇರೆ ರೀತಿಯೇ ಇರುತ್ತೆ. ನಾವು ಪರವಾಗಿಲ್ವಲ್ಲ, ಇದು ಯಾರು ಕಂಡುಹಿಡಿದ್ರೋ? ಅದಕ್ಕೆ ಹೇಳ್ತಾರೆ, ಅಕ್ಕಿನ ಅನ್ನ ಮಾಡಿದವನು ಫಸ್ಟ್ ಯಾರಿರ್ಬೋದು? ಅಕ್ಕಿನ ಬೆಳೆದು ಅದರಲ್ಲಿ ಅನ್ನ ಮಾಡಿದವನು ಯಾರಿರ್ಬೋದು? ಈ ಥರ ಎಷ್ಟೋ ಜನ ಕ್ರಿಯೇಟಿವ್ ಪೀಪಲಿಂದ ನಮಗೆ ಒಂದು ಇನ್ನೋವೇಟಿವ್ ಆಗಿ ಒಂದು ಪ್ರಪಂಚ ಒಂದು ಸೃಷ್ಟಿ ಹಾಕ್ಕೊಟ್ಟಿದ್ದಾರೆ. ಇನ್ನೂ ಬೇಕಾದಷ್ಟು ಕ್ರಿಯೇಟಿವಿಟಿ ನಡೀತಾನೇ ಇದೆ. ಫಸ್ಟು ನಮಗೆ ಕ್ರಿಯೇಟಿವಿಟಿಗೆ ಬೇಕಾಗಿರೋದು ಕಂಪ್ಯಾಷನ್, ಕಾನ್ಷಿಯಸ್ನೆಸ್, ಕಂಪ್ಯಾಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಈಸ್ ಎನ್ ಎಕ್ಸ್ಪ್ರೆಷನ್. ಎಲ್ಲ ಒಟ್ಟಾರೆ ಸೇರಿ ಆ್ಯಕ್ಷನ್ ಅಂತ ಹೇಳ್ಬೋದು. ಕ್ರಿಯೇಟಿವಿಟಿ ಈಸ್ ಎನ್ ಆ್ಯಕ್ಷನ್ ಇನ್ ಎಕ್ಸ್ಪ್ರೆಷನ್. ನಿನ್ನ ಭಾವನೆಗಳು, ನಿನ್ನ ಯೋಚನೆಗಳು ಈ ಸಮಾಗಮವಾದಾಗ ಆ ಕ್ರಿಯೇಟಿವಿಟಿ ಬರುತ್ತೆ. ಬ್ರಹ್ಮ ಬರೀ ಕ್ರಿಯೇಟ್ ಮಾಡಲ್ಲ, ಅದರ ಜೊತೆಗೆ ವಿವೇಕ ಸೇರಿ ಸರಸ್ವತಿಯೂ ಸೇರಬೇಕು. ಬ್ರಹ್ಮನಿಲ್ಲದೆ ಕ್ರಿಯೇಟಿವಿಟಿ ಇಲ್ಲ ಅಂತಾರೆ, ಸರಸ್ವತಿ ಕೂಡ ಬೇಕು, ಅದನ್ನು ಕ್ರಿಯೇಟಿವಿಟಿ ಅಂತಾರೆ.